ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲಿಷ್ ಈಸಿಯಾಗಿ ಕಲಿಯಲಿಕ್ಕೆ ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಈ ಒಂದು ಟ್ರಿಕ್ ಕಲ್ತ್ರೆ ಸಾಕು, ನೀವು ಬೇಸಿಕ್ ಲೆವೆಲ್ ಅಲ್ಲಿ ನೀವಿದ್ರೆ ನಿಮಗೆ ಇಂಗ್ಲಿಷ್ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಬಹಳ ಮಿಸ್ಟೇಕ್ ಮಾಡ್ತೀರಾ. ಸೊ ಕೆಲವರಿಗೆ ಈ ವಿಷಯನೇ ಗೊತ್ತಿರೋದಿಲ್ಲ. ಅದು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಇದನ್ನ ಎಲ್ಲರೂ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ado, let's dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಏನಪ್ಪ ಸಿಂಪಲ್ ಟ್ರಿಕ್? ಪ್ರತಿ ವಿಡಿಯೋದಲ್ಲೂ ಸಿಂಪಲ್ ಟ್ರಿಕ್ ಅಂತ ಹೇಳ್ತೀವಿ. ಎಸ್, ಎಕ್ಸಾಕ್ಟ್ಲಿ. ಸಣ್ಣ ಸಣ್ಣ ವಿಷಯಗಳು ನಮಗೆ ಗೊತ್ತಿರಬೇಕು, ಸಿಂಪಲ್ ಟ್ರಿಕ್ಸ್ ನಮಗೆ ಗೊತ್ತಿರಬೇಕು. ಏನು ಟ್ರಿಕ್ಸ್ ಅಂದ್ರೆ ಏನಿಲ್ಲ, ಯಾವುದನ್ನ ಎಲ್ಲಿ ಸರಿಯಾಗಿ ಯೂಸ್ ಮಾಡಬೇಕು, ಅದು ಬುದ್ಧಿವಂತಿಕೆಯಿಂದ ಯೂಸ್ ಮಾಡೋದೇ ಟ್ರಿಕ್. ಮ್ಯಾಜಿಕ್ ಅಲ್ಲ, ಇಟ್ಸ್ ನಾಟ್ ಮ್ಯಾಜಿಕ್. ಯಾವುದನ್ನ ಎಲ್ಲಿ ಬುದ್ಧಿವಂತಿಕೆಯಿಂದ ಬಳಸ್ತೀವಿ ಅದು ಟ್ರಿಕ್. ಓಕೆ, ಸೊ ಇದರಲ್ಲಿ ಏನು, ಇಲ್ಲಿ ನಾವು ದೇರ್ ಈಸ್ ಮತ್ತೆ ದೇರ್ ಆರ್. ಓಕೆ, ಸೊ ಕನ್ನಡದಲ್ಲಿ ಈ ತರ ಇಲ್ಲ, ಹಾಗಾಗಿ ನಮಗೆ ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ. ಸೊ ದೇರ್ ಈಸ್ ಮತ್ತೆ ದೇರ್ ಆರ್ ಅಂತ ನಾವು ಬಳಸಬೇಕು ಇಂಗ್ಲಿಷಲ್ಲಿ. ಏನು? ದೇರ್ ಈಸ್, ದೇರ್ ಆರ್. ಸೊ ದೇರ್ ಅಂದ್ರೆ ಏನು? ಕನ್ನಡದಲ್ಲಿ ನಾವು ದೇರ್ ಅಂದ್ರೆ ಅಲ್ಲಿ, ಅಲ್ಲಿ ಅದು ಸ್ಥಳ ತೋರಿಸಿದಾಗಷ್ಟೇ. ದೇರ್ ಅಂದ್ರೆ ಅಲ್ಲಿ, ಹಿಯರ್ ಅಂದ್ರೆ ಇಲ್ಲಿ. ಆದ್ರೆ ಇದನ್ನೇ ನಾವು ಬೇರೆ ತರ ಬಳಸ್ತೀವಿ. ಓಕೆ, ಸೊ ಇಲ್ಲಿ ಪಾರ್ಟ್ 1 ದೇರ್ ಈಸ್. ದೇರ್ ಈಸ್ ಅಂತ ಎಲ್ಲಿ ಬಳಸ್ತೀವಿ? ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ವಿಷಯ ಇದ್ದಾಗ. ಏನು ಅಂತ ನೋಡೋಣ. ಪಾಸಿಟಿವ್ ಸೆಂಟೆನ್ಸ್ ನೋಡೋಣ. ಫಸ್ಟ್ ಸಕಾರಾತ್ಮಕ ವಾಕ್ಯಗಳು. ಸೊ ಇಲ್ಲಿ ನೋಡಿ, ಇದೆ ಎಂದು ಹೇಳಲು. ಏನಿದೆ ಅಂತ ಹೇಳಲು? ಓಕೆ, ಇಲ್ಲೇನಿದೆ? ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನಿದೆ ನೋಡಿ, ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಓಕೆ, ಸರಿಯಾಗಿ ಗಮನಿಸಿ. ಇದ್ರದ್ದು ಟೆಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಟೆಸ್ಟ್ ಇರುತ್ತೆ, ಸೇಮ್ ಪಾಠದ್ದು ಟೆಸ್ಟ್ ಇರುತ್ತೆ. ನಿಮಗೆ ಎಷ್ಟು ನೀವು ಕಲ್ತಿದ್ದೀರಾ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಸೊ ದೇರ್ ಅಂದ್ರೆ ಅಲ್ಲಿ ಅಂತ ಬರ್ಲಿಲ್ವಲ್ಲ ಅಂತ ನೋಡ್ತೀರಾ. ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ. ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ. ದೇರ್ ಕಾಣಿಸ್ತಾ ಇಲ್ವಲ್ಲ. ಟೇಬಲ್, ಪುಸ್ತಕ, ಬುಕ್. ಒಂದು ಐ ಇದೆ, ಈಸ್, ಮೇಲೆ, ಆನ್, ಟೇಬಲ್, ದ ಟೇಬಲ್. ಸೊ ಈ ತರ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಇಂಗ್ಲಿಷಲ್ಲಿ. ದೇರ್ ಇಲ್ವೇ ಇಲ್ವಲ್ಲ. ಸೊ ಇಲ್ಲಿ ಅಲ್ಲಿ ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ ಅನ್ನೋ ಮೀನಿಂಗ್ ಬರುತ್ತೆ. ಅಲ್ಲಿ ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ ಅಂತ ಮೀನಿಂಗ್ ಬರುತ್ತೆ. ಬಟ್ ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಓಕೆ, ಸೊ ದೇರ್ ಈಸ್ ಅನ್ನೋದನ್ನ ಇದೇ ತರ ನಾವು ಬಳಸಬೇಕು. ಸೊ ದೇರ್ ಇಸ್ ಅ ಡಾಗ್ ಔಟ್ಸೈಡ್. ಹೊರಗಡೆ ಒಂದು ನಾಯಿ ಇದೆ. ಸೊ ಔಟ್ಸೈಡ್ ಹೊರಗಡೆ, ಒಂದು ನಾಯಿ, ಡಾಗ್ ಇದೆ, ದೇರ್ ಈಸ್. ಓಕೆ, ಸೊ ಇದೆ ಅನ್ನೋದನ್ನ ನಾವು ದೇರ್ ಈಸ್ ಅಂತ ತಗೋಬೇಕು. ಹಾಗಾದ್ರೆ ಇದೆ ಅಂತ ಎಲ್ಲಾ ಕಡೆ ದೇರ್ ಈಸ್ ಅಂತಾನೆ ಬರುತ್ತಾ? ಇಲ್ಲ. ಸೊ ದೇರ್ ಇಸ್ ಅ ಪ್ರಾಬ್ಲಮ್. ಒಂದು ಸಮಸ್ಯೆ ಇದೆ. ಪ್ರಾಬ್ಲಮ್ ಈಸ್ ದೇರ್ ಅಲ್ಲ. ಪ್ರಾಬ್ಲಮ್ ಈಸ್ ದೇರ್, ದಟ್ ಇಸ್ ರಾಂಗ್. ತುಂಬಾ ಜನ ಇದೇ ತರ ಬಳಸ್ತೀರಾ. ಪ್ರಾಬ್ಲಮ್ ಈಸ್ ದೇರ್ ಅಲ್ಲ, ದೇರ್ ಇಸ್ ಅ ಪ್ರಾಬ್ಲಮ್. ಓಕೆ, ನೌ ದೇರ್ ಈಸ್ ವಾಟರ್ ಇನ್ ದ ಬಾಟಲ್. ದೇರ್ ಈಸ್ ಒತ್ತಿ ಹೇಳಬೇಕು. ದೇರ್ ಈಸ್ ವಾಟರ್ ಇನ್ ದ ಬಾಟಲ್. ದೇರ್ ಇಸ್ ವಾಟರ್ ಇನ್ ದ ಬಾಟಲ್. ಬಾಟಲ್ ಅಲ್ಲಿ ನೀರಿದೆ. ಬಾಟಲಲ್ಲಿ ನೀರಿದೆ. ದೇರ್ ಇಸ್ ಅ ಪೆನ್ ಇನ್ ಮೈ ಬ್ಯಾಗ್. ದೇರ್ ಇಸ್ ಅ ಪೆನ್ ಇನ್ ಮೈ ಬ್ಯಾಗ್. ನನ್ನ ಬ್ಯಾಗ್ ಅಲ್ಲಿ ಒಂದು ಪೆನ್ ಇದೆ. ಓಕೆ, ನೆಕ್ಸ್ಟ್. ಸೊ ನಾನು ಮೂರು ಎಕ್ಸಾಂಪಲ್ಸ್ ಹೇಳ್ತೀನಿ. ಇಲ್ಲ, ಎಕ್ಸಾಂಪಲ್ಸ್ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಕ್ವೆಶ್ಚನ್ಸ್, ಇದನ್ನ ಪ್ರಶ್ನೆ ಮಾಡೋದು ಹೇಗೆ? ಇಲ್ಲಿ ಡಿಫರೆನ್ಸ್ ನೋಡಿ, ಎರಡಕ್ಕೂ ಡಿಫರೆನ್ಸ್ ನೋಡಿ. ಇಲ್ಲೇನಿದೆ? ದೇರ್ ಈಸ್. ಇಲ್ಲೇನಿದೆ? ಈಸ್ ದೇರ್. ಓಕೆ, ಸೊ ರಿವರ್ಸ್ ಆಗಿದೆ, ಸ್ಥಾನ ಚೇಂಜ್ ಆಗಿದೆ. ಇಲ್ಲಿ ದೇರ್ ಫಸ್ಟ್ ಇದೆ, ಈಸ್ ಸೆಕೆಂಡ್ ಇದೆ. ಇಲ್ಲಿ ಈಸ್ ಫಸ್ಟ್ ಇದೆ, ದೇರ್ ಸೆಕೆಂಡ್ ಇದೆ. ಸೊ ಇದರ ಅರ್ಥ ಏನು? ನಾವು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಏನಾಗುತ್ತೆ, ಇಲ್ಲಿ ಕನ್ನಡದಲ್ಲಿ ನಾವು ಇದೆ ಅನ್ನೋದಕ್ಕೆ ಯಾ ಸೇರಿಸಿದ್ರೆ ಅದು ಪ್ರಶ್ನೆ ಆಗುತ್ತೆ. ಇಲ್ಲಿ ಬಸ್ಟ್ ಇದೆ ಅಷ್ಟೇ ಇರೋದು. ಇದಕ್ಕೆ ನಾವು ಯಾ ಹಾಕಿದ್ರೆ ಏನಾಗುತ್ತೆ? ಪ್ರಶ್ನೆ. ಇಂಗ್ಲಿಷಲ್ಲಿ ಹಂಗಲ್ಲ. ಇಂಗ್ಲಿಷಲ್ಲಿ ಏನು ಎಕ್ಸ್ಟ್ರಾ ಹಾಕೋದು ಬೇಡ, ಅದರ ಸ್ಥಳ ಚೇಂಜ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ದೇರ್ ಈಸ್. ಈ ಈಸ್ನ ನಾವು ಫಸ್ಟ್ ಹಾಕಬೇಕು. ಅವಾಗ ಏನಾಗುತ್ತೆ?
is there. Is there. Okay? Is there a book? ಸೊ ಇದು ವಿಚಿತ್ರ ಅನ್ಸುತ್ತೆ, ಬಹಳ ಜನ ಇದು ಬಳಸೋದಿಲ್ಲ ಬೇಸಿಕ್ ಲೆವೆಲಲ್ಲಿ. ಇದು ಸರಿನಾ, ಇದು ಹಿಂಗೆ ಹೇಳಬೇಕಾ ಅನ್ನೋದು ಅವರಿಗೆ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಹಿಂಗೆ ಹೇಳಬೇಕು, ಇದೇ ಸರಿಯಾಗಿ ಹೇಳೋ ರೀತಿ. ಓಕೆ, ಸೊ ಇಲ್ಲಿ ನೋಡಿ, ದರ್ ಇಸ್ ಅ ಡಾಕ್ಟರ್, ದರ್ ಇಸ್ ಅ ಪೆನ್ ಇನ್ ಮೈ ಬ್ಯಾಗ್. ಇಸ್ ದೇರ್ ಅ ಪೆನ್ ಇನ್ ಮೈ ಬ್ಯಾಗ್? ದರ್ ಇಸ್ ಅ ಡಾಕ್ಟರ್ ಇನ್ ದ ಹಾಸ್ಪಿಟಲ್. ಈಸ್ ದೇರ್ ಅ ಡಾಕ್ಟರ್ ಇನ್ ದ ಹಾಸ್ಪಿಟಲ್? ಓಕೆ, ಸೊ ಇಲ್ಲಿ ನೋಡೋಣ ಅದನ್ನ. ಇಲ್ಲೇನಿದೆ ನೋಡಿ, ಇಸ್ ದೇರ್ ಅ ಬುಕ್, ಏನಂತಿದೆ? ಇಸ್ ದೇರ್ ಅ ಬುಕ್ ಆನ್ ದ ಟೇಬಲ್. ಈಗ ನಾನು ಅವಾಗ ಏನು ಹೇಳಿದ್ದು? ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ, ಅದನ್ನ ಹೆಂಗೆ ಹೇಳ್ತೀವಿ? ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಒಂದು ಪುಸ್ತಕ ಇದೆಯಾ? ನಾವು ಎಕ್ಸ್ಟ್ರಾ ಏನು ಹಾಕಂಗಿಲ್ಲ, ಅಲ್ಲಿ ದೇರ್ ಈಸ್ ಇರೋದನ್ನ ಇಸ್ ದೇರ್. ಈಸ್ ದೇರ್ ಅ ಬುಕ್ ಆನ್ ದ ಟೇಬಲ್? ಸೊ ಹೊರಗಡೆ ಒಂದು ನಾಯಿ ಇದೆಯಾ? ಹೊರಗಡೆ ಒಂದು ನಾಯಿ ಇದೆಯಾ? ಈಸ್ ದೇರ್ ಅ ಡಾಗ್ ಔಟ್ಸೈಡ್? ಇಸ್ ದೇರ್ ಅ ಡಾಗ್ ಔಟ್ಸೈಡ್? ಇನ್ನೇನಿದೆ? ಬಾಟಲ್ನಲ್ಲಿ ನೀರು ಇದೆಯಾ? ಇಸ್ ದೇರ್ ವಾಟರ್? ಇಲ್ಲಿ ಎ ಯೂಸ್ ಮಾಡಬೇಡಿ, ವಾಟರ್ ಅನ್ನೋದು ಒಂದಲ್ಲ. ಬಾಟಲಲ್ಲಿ ಒಂದು ನೀರಿದೆಯಾ ಅಂತ ಕೇಳೋದಾದ್ರೆ ಮಾತ್ರ ನಾವು ಇಸ್ ದೇರ್ ಎ ವಾಟರ್, ವಿಚ್ ಇಸ್ ರಾಂಗ್. ಕನ್ನಡದಲ್ಲೂ ಸರಿ ಇಲ್ಲ. ಇಸ್ ದೇರ್ ವಾಟರ್ ಇನ್ ದ ಬಾಟಲ್? ಇಸ್ ದೇರ್ ವಾಟರ್ ಇನ್ ದ ಬಾಟಲ್? ಓಕೆ, ಸೊ ಇದನ್ನು ನಾವು ದೇರ್ ಈಸ್ ಇಂದ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡೋದು ಯಾವಾಗಂದ್ರೆ ವೆನ್ ಇಟ್ ಇಸ್ ಅ ಕ್ರಾಸ್ ಕ್ವೆಶ್ಚನ್. ಕ್ರಾಸ್ ಕ್ವೆಶ್ಚನ್ ಹೆಂಗೆ? ಈಗ ನಾನು ಕೇಳ್ತೀನಿ, ಇಸ್ ದೇರ್ ಅ ಡಾಗ್ ಔಟ್ಸೈಡ್? ನಾನು ನಿಮ್ಮ ಹತ್ರ ಕೇಳ್ತೀನಿ, ಇಸ್ ದೇರ್ ಅ ಡಾಗ್ ಔಟ್ಸೈಡ್? ಹೊರಗಡೆ ನಾಯಿ ಇದೆ ಅಂತ ನಾನು ಕೇಳ್ತೀನಿ. ಹೌದು, ಹೊರಗಡೆ ನಾಯಿ ಇದೆ. ನಾಯಿ ಇಲ್ಲ ಅಂತ ಅನ್ಕೊಂಡಿರ್ತೀನಿ ನಾನು, ನಾಯಿ ಇದೆ ಅಂತ ನೀವು ಹೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ನಾನು ಅದೇ ಪ್ರಶ್ನೆನ ಮತ್ತೆ ರಿಪೀಟ್ ಮಾಡ್ತೀನಿ. ರಿಪೀಟ್ ಮಾಡಿದಾಗ ಇದೇ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಇಸ್ ದೇರ್ ಅ ಡಾಗ್ ಔಟ್ಸೈಡ್? ನೀವು ಹೇಳ್ತೀರಾ, ಎಸ್ ದೆರ್ ಇಸ್ ಅ ಡಾಗ್ ಔಟ್ಸೈಡ್. ಎಸ್ ದೆರ್ ಇಸ್ ಅ ಡಾಗ್ ಔಟ್ಸೈಡ್. ಮತ್ತೆ ನಾನು ಅದೇ ಪ್ರಶ್ನೆನ ಹಂಗೆ, ಇಸ್ ದೇರ್ ಅ ಡಾಗ್ ಔಟ್ಸೈಡ್? ಅದು ಸರಿಯಾಗಲ್ಲ. ಯಾಕೆಂದ್ರೆ ಆಲ್ರೆಡಿ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದ ಮೇಲೆ ಮತ್ತೆ ನೀವು ಅದೇ ಪ್ರಶ್ನೆನ ಇನ್ನೊಂದ್ಸಲ ರಿಪೀಟ್ ಮಾಡಬೇಕಾದ್ರೆ ದಟ್ ಶುಡ್ ಬಿ ಅ ಕ್ರಾಸ್ ಕ್ವೆಶ್ಚನ್, ದಟ್ ಶುಡಂಟ್ ಬಿ ಅ ಡೈರೆಕ್ಟ್ ಕ್ವೆಶ್ಚನ್. ಯಾವ ಥರ? ಸೊ ಕನ್ನಡದಲ್ಲಿ ಕೇಳ, ಹೊರಗಡೆ ನಾಯಿ ಇದೆಯಾ? ಹೌದು, ಹೊರಗಡೆ ನಾಯಿ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಲ್ವಾ? ಮತ್ತೆ ನೀವು ಹೊರಗಡೆ ನಾಯಿ ಇದೆಯಾ ಅಂತ ಕೇಳ್ತೀರಾ? ಇಲ್ಲ ತಾನೆ? ನೀವೇನು ಕೇಳ್ತೀರಾ? ಹೌದಾ ಇದೆಯಾ ನಾಯಿ? ಹೌದಾ ಇದೆಯಾ ನಾಯಿ ಅಂತ ತಾನೇ ಕೇಳ್ತೀರಾ. ಅದೇ ಒಂದೇ ಥರ ಪ್ರಶ್ನೆ ಎರಡು ಥರ ಕೇಳಲ್ಲ, ಎರಡು ಸಲ ಕೇಳಲ್ಲ. ಒಂದು ಪ್ರಶ್ನೆನ ಎರಡು ಥರ ಕೇಳ್ಬೋದು. ಹಾಗೆ ಇದು ಈಸ್ ದೇರ್ ಅ ಡಾಗ್ ಔಟ್ಸೈಡ್ ಅಂತ ಒಂದ್ಸಲ ನಾನು ಕೇಳಿದಾಗ ನೀವೇನು ಹೇಳ್ತೀರಾ? ಎಸ್ ದೆರ್ ಇಸ್ ಅ ಡಾಗ್ ಔಟ್ಸೈಡ್ ಅಂತ ಹೇಳ್ತೀರಾ. ಬಟ್ ಇದನ್ನೇ ನಾವು ದೆರ್ ಇಸ್ ಅ ಡಾಗ್ ಔಟ್ಸೈಡ್ ಅಂತ ಕೇಳಿದ್ರು. ದೆರ್ ಇಸ್ ಅ ಡಾಗ್ ಔಟ್ಸೈಡ್ ಅನ್ನೋದು, ಸೊ ಇಲ್ಲಿ ಈಸ್ ತೆಗೆದು ನಾವು ಇಲ್ಲಿ ಹಾಕಿದಾಗ ಇದು ಇಲ್ಲಿ ಪ್ರಶ್ನೆ ರೂಪದಲ್ಲಿ ಬಂದಾಗ ಕೇಳೋ ರೀತಿಯಲ್ಲಿ ಚೇಂಜ್ ಆಗುತ್ತೆ. ದೆರ್ ಇಸ್ ಅ ಡಾಗ್ ಔಟ್ಸೈಡ್? ಹೌದಾ ನಿಜವಾಗ್ಲೂ ನಾಯಿ ಇದೆಯಾ? ಇದು ಕ್ರಾಸ್ ಕ್ವೆಶ್ಚನ್ಗೆ ನಾವು ಡೈರೆಕ್ಟ್ ದೆರ್ ಇಸ್ ಅ ಡಾಗ್ ಔಟ್ಸೈಡ್, ದೆರ್ ಇಸ್ ಅ ಡಾಗ್ ಔಟ್ಸೈಡ್, ಎಸ್ ದೆರ್ ಇಸ್ ಅ ಡಾಗ್ ಔಟ್ಸೈಡ್. ದಟ್ ಈಸ್ ಆಲ್ಸೋ ಕರೆಕ್ಟ್, ಬಟ್ ಓನ್ಲಿ ಫಾರ್ ಕ್ರಾಸ್ ಕ್ವೆಶ್ಚನ್ಸ್. ಓಕೆ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ತುಂಬ ಜನ ಫಾಲೋ ಮಾಡೋದಿಲ್ಲ. ನೆಕ್ಸ್ಟ್, ಇಸ್ ದರ್ ಅ ಪೆನ್ ಇನ್ ಯುವರ್ ಬ್ಯಾಗ್? ನಿನ್ನ ಬ್ಯಾಗಲ್ಲಿ ಪೆನ್ ಇದೆಯಾ? ಇಸ್ ದರ್ ಅ ಡಾಕ್ಟರ್ ಇನ್ ದ ಹಾಸ್ಪಿಟಲ್? ಹಾಸ್ಪಿಟಲಲ್ಲಿ ಡಾಕ್ಟರ್ ಇದ್ದಾರಾ? ಓಕೆ, ಸೊ ನೆಗೆಟಿವ್ ನೋಡೋಣ. ನೆಗೆಟಿವ್, ದೇರ್ ಈಸ್ ನಾಟ್ ಅ ಬುಕ್ ಆನ್ ದ ಟೇಬಲ್. ದೇರ್ ಇಸ್ ನಾಟ್ ಅ ಬುಕ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಪುಸ್ತಕ ಇಲ್ಲ. ಸೊ ಇಲ್ಲಿ ಇದು ನಿಮಗೆ ವಿಚಿತ್ರ ಅನ್ಸುತ್ತೆ. ಆಕ್ಚುಲಿ ದೇರ್ ಈಸ್ ನಾಟ್ ಅಂತ ಕಾಮನ್ ಆಗಿ ಯೂಸ್ ಮಾಡೋದ, ಗ್ರಾಮ್ಯಾಟಿಕಲಿ ಅದು ಕರೆಕ್ಟೇ. ಬಟ್ ದೇರ್ ಇಸ್ ನಾಟ್ ಅಂತ ಹೇಳಲ್ಲ, ದೇರ್ ಇಸಂಟ್ ಅಂತ ಹೇಳ್ತೀವಿ ನಾವು. ಕರೆಕ್ಟ್, ದೇರ್ ಇಸ್ ನಾಟ್ ಕರೆಕ್ಟೇ, ಬಟ್ ನ್ಯಾಚುರಲ್ ಆಗಿ ಅದನ್ನ ಯೂಸ್ ಮಾಡಲ್ಲ. ದೇರ್ ಇಸ್ ನಾಟ್ ಎಲ್ಲ ಟೈಮಲ್ಲಿ ಯೂಸ್ ಮಾಡಿ, ಕೆಲವು ಕಡೆ ಯೂಸ್ ಮಾಡ್ಬೋದು. ಸೊ ಈಸ್ ನಾಟ್ ಅನ್ನೋದನ್ನ ಇಸಂಟ್ ಅಂತ ಹೇಳಬೇಕು. ದೇರ್ ಇಸಂಟ್ ಅ ಡಾಗ್ ಔಟ್ಸೈಡ್? ಹೊರಗಡೆ ನಾಯಿ ಇಲ್ಲ. ದೇರ್ ಇಸಂಟ್ ಅ ಡಾಗ್ ಔಟ್ಸೈಡ್, ದೇರ್ ಇಸ್ ಅ ಕ್ಯಾಟ್ ಅಂತ ಹೇಳ್ಬೋದು. ನಾಯಿ ಇಲ್ಲ, ಬೆಕ್ಕಿದೆ. ದೇರ್ ಇಸ್ ನಾಟ್ ವಾಟರ್ ಅಂತ ಹೇಳಿದ್ರು ಬದಲು ದೇರ್ ಇಸ್ ನೋ ವಾಟರ್ ಅಂತ ಹೇಳಿ. ದೇರ್ ಇಸ್ ನೋ ವಾಟರ್ ಇನ್ ದ ಬಾಟಲ್. ಬಾಟ್ಲಲ್ಲಿ ನೀರಿಲ್ಲ. ದೇರ್ ಇಸ್ ನೋ ವಾಟರ್ ಇನ್ ದ ಬಾಟಲ್. ದೇರ್ ಇಸಂಟ್ ಎನಿ ಪೆನ್ ಇನ್ ಮೈ ಬ್ಯಾಗ್? ನನ್ನ ಬ್ಯಾಗಲ್ಲಿ ಯಾವುದು ಪೆನ್ ಇಲ್ಲ. ಸೊ ಯಾವುದು ಅಂತ ಬಳಸಿದಾಗ ಯಾವುದು ಅಂತ ಬಳಸಿದಾಗ ಎನಿ ಅಂತ ಬಳಸ್ತೀವಿ. ಇಲ್ಲಿ ಎನಿ ಯಾಕಿದೆ? ಯಾವುದೇ ಬಂದಿದೆ. ನನ್ನ ಬ್ಯಾಗಿನಲ್ಲಿ ಪೆನ್ ಇಲ್ಲ ಅಂತ ಹೇಳೋದಾದ್ರೆ ದೇರ್ ಇಸಂಟ್ ಪೆನ್ಸ್ ಇನ್ ಮೈ ಬ್ಯಾಗ್, ಆರ್ ದೇರ್ ಇಸಂಟ್ ಅ ಪೆನ್ ಇನ್ ಮೈ ಬ್ಯಾಗ್ ಅಂತ ಹೇಳ್ಬೋದು. ಎನಿ ಅಂದ್ರೆ ಯಾವುದೇ ಅಂತ ಬರುತ್ತೆ. ದೇರ್ ಇಸಂಟ್ ಅ ಡಾಕ್ಟರ್? ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ. ದೇರ್ ಇಸಂಟ್ ಅ ಡಾಕ್ಟರ್ ಇನ್ ದ ಹಾಸ್ಪಿಟಲ್. ದೇರ್ ಇಸಂಟ್ ಅ ಡಾಕ್ಟರ್ ಇನ್ ದ ಹಾಸ್ಪಿಟಲ್. ಸೊ ನೆಗೆಟಿವ್ ಕ್ವೆಶ್ಚನ್ಸ್ ನೋಡಿ, ಇದರಲ್ಲೇ ಕ್ವೆಶ್ಚನ್ಸ್ ಪ್ರಶ್ನೆ ಆಯಿತು. ಈಗ ಪ್ರಶ್ನೆಯಲ್ಲೇ ನಾವು ಏನು ನೆಗೆಟಿವ್ ಆಗಿ ಕೇಳೋದಂಗೆ, ಹೊರಗಡೆ ನಾಯಿ ಇಲ್ವಾ? ಇದೆಯಾ ಅಂತ ಕೇಳೋದು ಡೈರೆಕ್ಟ್ ಆಗಿ ಸಕಾರಾತ್ಮಕ. ಹೊರಗಡೆ ನಾಯಿ ಇದೆಯಾ? ಇದೆ. ಹೊರಗಡೆ ನಾಯಿ ಇಲ್ವಾ ಅಂತಾನು ಕೇಳಬೇಕಲ್ವಾ? ಹೊರಗಡೆ ನಾಯಿ ಇಲ್ವಾ? ಇಲ್ಲ ಅಂತ ಹೇಳೋದು ಹೇಗೆ? ಕೇಳೋದು ಹೇಗೆ ಇಲ್ವಾ ಅಂತ? ಸೊ ಇಲ್ಲಿ ನಾವು ಇಸಂಟ್ ಅನ್ನೋದನ್ನ ಅಥವಾ ಇಸ್ ನಾಟ್ ದೇರ್ ಅಂತ ಕೇಳ್ಬೋದು. ಬಟ್ ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ. ಇಸಂಟ್ ದೇರ್ ಅ ಬುಕ್ ಆನ್ ದ ಟೇಬಲ್? ಟೇಬಲ್ ಮೇಲೆ ಪುಸ್ತಕ ಇಲ್ವಾ? ಓಕೆ, ಇಲ್ಲಿ ಇದೆಯಾ ಮತ್ತೆ ಇಲ್ವಾಗೆ ಡಿಫರೆನ್ಸ್ ನೋಡಿ. ದೇರ್ ಇಸಂಟ್ ಇದು ನೆಗೆಟಿವ್, ಇಸ್ ದೇರ್. ಇಲ್ವಾ ಇಲ್ಲಿ ಇಸಂಟ್, ಇಸ್ ನಾಟ್ ಅನ್ನು ಶಾರ್ಟ್ ಫಾರ್ಮ್ ಮಾಡಿ ಇಸಂಟ್ ಅಂತ ಹೇಳಿದ್ವಿ.
ಸೊ ಇಲ್ಲಿ ಇದು ತೆಗೆದ್ರೆ ಏನಾಗುತ್ತೆ, ಇಲ್ವಾ ಅಲ್ಲ ಇದೆಯಾ, ಇದೆಯಾ, ಇದೆಯಾಗೆ ನಾವು ಏನು ಹೇಳ್ತೀವಿ, ಇಸ್ ದೇರ್ ಅ ಡಾಗ್ ಅಲ್ಲ, ಏನಿದೆ ಅದು, ಇಸ್ ದೇರ್ ಅ ಬುಕ್ ಆನ್ ದ ಟೇಬಲ್, ಟೇಬಲ್ ಮೇಲೆ ಬುಕ್ ಇದೆಯಾ. ಬಟ್ ಇಲ್ಲೇನಿದೆ, ನಾವು ಏನಿದೆ ಅಲ್ಲಿ ಇಲ್ವಾ ಅನ್ನೋದಕ್ಕೆ ಏನು ಕೇಳಬೇಕು, isn't there. ಟೇಬಲ್ ಮೇಲೆ ಬುಕ್ ಇಲ್ವಾ, ನಾನು ಇಟ್ಟಿದ್ನಲ್ಲ, ಎಲ್ಲೋಯ್ತು, isn't there a book on the table? I just kept it there. Isn't there? ಅಲ್ಲಿಲ್ವಾ? ಓಕೆ. Isn't there a dog outside? ಹೊರಗಡೆ ನಾಯಿ ಇಲ್ವಾ? Isn't there a dog outside? I just saw the dog outside. ನಾನು ಈಗಷ್ಟೇ ಒಂದು ನಾಯಿನ ನೋಡಿದೆ. Didn't you see the dog? Or isn't there a dog outside? ಓಕೆ. ಸೊ ನೀನು ನೋಡಿಲ್ವಾ, ನಾನು ನೋಡಿದೆ, ರೈಟ್. ಹೊರಗಡೆ ಒಂದು ಅದಾಯ್ತಲ್ವಾ. Isn't there water in the bottle? Isn't there water in the bottle? ಬಾಟ್ಲಲ್ಲಿ ನೀರು ಇಲ್ವಾ, ನಾನು ತುಂಬಿಸಿಟ್ಟಿದ್ನಲ್ಲ, I just filled the water. Isn't there water? Someone might have drunk. ಯಾರೋ ಕುಡಿದಿರ್ಬೋದು. Did you see anyone drinking water? ನೀನು ನೀರು ಕುಡಿದೆ ನೋಡಿ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನಾವು ಸಿಂಪಲ್ ಸೆಂಟೆನ್ಸ್ ಕಲಿತು ಆಮೇಲೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಕಲಿತಾ ನಮ್ಮ ಫ್ಲೂಯೆನ್ಸಿ ಜಾಸ್ತಿ ಆಗುತ್ತೆ. ಎಲ್ಲರೂ ಅನ್ಕೊಳ್ಳೋದು ಏನು ಅಂದರೆ, ತುಂಬ ವಿಷಯ ಕಲಿಲಿಕ್ಕಿದೆ. ಹೌದು, ತುಂಬ ವಿಷಯನ ಹಂತವಾಗಿ ಕಲಿಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅದಾದಮೇಲೆ ಏನು ಕಲಿಬೇಕು ಅನ್ನೋದು ಬಹಳ ಮುಖ್ಯ. ಓಕೆ, ಇದನ್ನು ಬಳಸೋದೇ ಇಲ್ಲ ಕೆಲವರು, ಈಸ್ ದೇರ್, ಇಸ್ಂಟ್ ದೇರ್, ರೈಟ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಈಗ ಅಲ್ಲಿ ವಾಸ್ ದೇರ್, ವಾಸಂಟ್ ದೇರ್ ಬರುತ್ತೆ, ಅದು ಫಾಸ್ಟ್ ಟೆನ್ಸಿಗೆ ಬರುತ್ತೆ. ನಾವು ಫಾಸ್ಟ್ ಟೆನ್ಸ್ ನೋಡೋದು ಬೇಡ ಈಗ. ಇಲ್ಲಿ ನೋಡಿ, ನೆಕ್ಸ್ಟ್, ದೇರ್ ಆರ್ ಬುಕ್ಸ್ ಆನ್ ದ ಟೇಬಲ್. ಈಗ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೆ, ದೆರ್ ಈಸ್ ದೇರ್. ಈಗ ದೇರ್ ಆರ್. ಸೊ ಇದರಲ್ಲಿ ಪಾಸ್ಟ್ ಟೆನ್ಸ್ ಬರುತ್ತೆ ನಿಮಗೆ. ದೇರ್ ವಾಸ್ ದೇರ್ ಅಥವಾ ದೇರ್ ವರ್ ದೇರ್, ಅದು ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ದೇರ್ ಆರ್ ನೋಡೋಣ. ದೇರ್ ಆರ್ ಯಾಕಿದೆ ಇಲ್ಲಿ, ಆರ್ ಯಾಕಿದೆ, ದೇರ್ ಈಸ್ ಮತ್ತೆ ಆರ್ಗೆ ಏನು ಡಿಫ್ರೆನ್ಸು, ಇಲ್ಲಿ ಬುಕ್ಸ್ ಎಸ್ ಇದೆ, ಬುಕ್ಸ್ ಪುಸ್ತಕಗಳು. ಸೊ ಟೇಬಲ್ ಮೇಲೆ ಪುಸ್ತಕಗಳು ಇವೆ, ಗಳು ಇರೋದ್ರಿಂದ ನಾವಿಲ್ಲಿ ಆರ್ ಹಾಕ್ತೀವಿ. ಟೇಬಲ್ ಮೇಲೆ ಪುಸ್ತಕಗಳು ಇವೆ, ದೇರ್ ಆರ್ ಬುಕ್ಸ್ ಆನ್ ದ ಟೇಬಲ್. ಇದಕ್ಕೆ ಮುಂಚೆ ನಾನು ಹೇಳಿದ್ದು ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ, ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಇಲ್ಲಿ ಆರ್ ಯಾಕೆ ಬಳಸ್ತಿದೀವಿ ಅಂತ ಕೇಳಿ, ದೇರ್ ಆರ್ ಯಾಕಿದೆ ಅಂತ ಹೇಳಿದ್ರೆ ಗಳು ಇದೆ, ಗಳು ಇರೋದ್ರಿಂದ ಅದರ ಆರ್ ಅಂತ ಬಳಸಬೇಕು. ದೇರ್ ಆರ್ ಬುಕ್ಸ್ ಆನ್ ದ ಟೇಬಲ್. ಓಕೆ. ದೇರ್ ಆರ್ 2 cats ಇನ್ ದ ಗಾರ್ಡನ್ ನಲ್ಲಿ 2 ಬೆಕ್ಕುಗಳು ಇವೆ. ದೇರ್ ಆರ್ ಆಪಲ್ಸ್ ಆನ್ ದ ಪ್ಲೇಟಿನಲ್ಲಿ ಸೇಬುಗಳು ಇವೆ. ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇದನ್ನ ಪ್ರಶ್ನೆ ಮಾಡೋದಾದ್ರೆ ಹೇಗೆ, ದೇರ್ ಆರ್ ಇರೋದನ್ನ ಏನ್ ಮಾಡ್ತೀವಿ, ರಿವರ್ಸ್ ಮಾಡ್ತೀವಿ ಅಷ್ಟೇ. ಸೊ ದೇರ್ ಆರ್ ಏನಿದೆ, ಓಕೆ, ಇಲ್ಲಿ ನೋಡಿ. ಸೊ ದೇರ್ ಆರ್ ಅಂತ ಏನಿದೆ, ಇಲ್ಲಿ ಸ್ಟೂಡೆಂಟ್ಸ್ ಇದಾರೆ. ಇಲ್ಲಿ ಆರ್ ದೇರ್ ಬುಕ್ಸ್ ಆನ್ ದ ಟೇಬಲ್, ಇವೆಯಾ, ಅದು ಪ್ರಶ್ನೆ ಬಂದಾಗ ನಾವೇನ್ ಮಾಡ್ತೀವಿ, ಆರ್ ದೇರ್. ದೇರ್ ಆರ್ ಬಿಕಮ್ಸ್ ಆರ್ ದೇರ್, ಅದರ ಸ್ಥಾನ ಚೇಂಜ್ ಆಗುತ್ತೆ. ಏನು ಎಕ್ಸ್ಟ್ರಾ ನಾವು ಸೇರಿಸಲ್ಲ, ಸ್ಥಾನ ಚೇಂಜ್ ಆಗುತ್ತೆ. ಆರ್ ದೇರ್ ಬುಕ್ಸ್ ಆನ್ ದ ಟೇಬಲ್ ಮೇಲೆ ಪುಸ್ತಕಗಳು ಇವೆಯಾ. ಆರ್ ದೇರ್ 2 cats ಇನ್ ದ ಗಾರ್ಡನ್ ನಲ್ಲಿ ನಿಮಗೆ 2 ಬೆಕ್ಕುಗಳಿವೆಯಾ. ಪ್ಲೇಟ್ ನಲ್ಲಿ ಸೇಬುಗಳು ಇವೆಯಾ. ಆರ್ ದೇರ್ ಆಪಲ್ಸ್ ಆನ್ ದ ಪ್ಲೇಟ್. ಕ್ಲಾಸ್ ನಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರಾ. ಆರ್ ದೇರ್ ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಓಕೆ, ರಸ್ತೆಯಲ್ಲಿ ಏನಾದರೂ ಕಾರುಗಳಿವೆಯಾ. ಆರ್ ದೇರ್ ಎನಿ ಕಾರ್ಸ್ ಆನ್ ದ ರೋಡ್. ಓಕೆ, ನೆಕ್ಸ್ಟ್ ಇದರದ ನೆಗೆಟಿವ್ ಏನು, ದೇರ್ ಆರೆಂಟ್ ಬುಕ್ಸ್ ಆನ್ ದ ಟೇಬಲ್. ದೇರ್ ಆರೆಂಟ್ ಬುಕ್ಸ್ ಆನ್ ದ ಟೇಬಲ್. ಆರೆಂಟ್ ಅಂದ್ರೆ ಏನಿಲ್ಲ, ದೇರ್ ಆರ್ ನಾಟ್ ಅಂತ ಅರ್ಥ, ಅದನ್ನು ಶಾರ್ಟ್ ಫಾರ್ಮ್. ದೇರ್ ಆರೆಂಟ್ ಬುಕ್ಸ್ ಆನ್ ದ ಟೇಬಲ್ ಮೇಲೆ ಪುಸ್ತಕಗಳು ಇಲ್ಲ. ದೇರ್ ಆಂಟ್ 2 cats ಇನ್ ದ ಗಾರ್ಡನ್ ನಲ್ಲಿ 2 ಬೆಕ್ಕುಗಳು ಇಲ್ಲ. ಪ್ಲೇಟ್ ನಲ್ಲಿ ಸೇಬುಗಳು ಇಲ್ಲ. ದೇರ್ ಆರ್ ನೋ ಆಪಲ್ಸ್, ಅಥವಾ ನೀವು ದೇರ್ ಆಂಟ್ ಆಪಲ್ಸ್ ಅಂತಾನೆ ಹೇಳ್ಬೋದು. ಆರೆಂಟ್ ಆರ್ ನೋ ಆಪಲ್ಸ್. ದೇರ್ ಆರ್ ನೋ ಆಪಲ್ಸ್ ಆನ್ ದ ಪ್ಲೇಟ್, ಆರ್ ದೇರ್ ಆಂಟ್ ಎನಿ ಆಪಲ್ಸ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೆಗೆಟಿವ್ ಪ್ರಶ್ನೆ ಕೇಳೋದಾದ್ರೆ, ಆರೆಂಟ್ ದೇರ್. ಸೊ ಟೇಬಲ್ ಮೇಲೆ ಪುಸ್ತಕ ಇಲ್ವಾ, ಇರ್ಬೇಕಲ್ವಾ. ಸೊ ಆರೆಂಟ್ ದೇರ್ ಬುಕ್ಸ್ ಆನ್ ದ ಟೇಬಲ್ ಮೇಲೆ ಪುಸ್ತಕಗಳು ಇಲ್ವಾ, ನಾನು ಇಟ್ಟಿದ್ನಲ್ಲ, ಇಲ್ವಾ. ಸೊ ಆರೆಂಟ್ ದೇರ್ 2 cats ಇನ್ ದ ಗಾರ್ಡನ್ ನಲ್ಲಿ 2 ಬೆಕ್ಕುಗಳಿಲ್ವಾ. ಆರೆಂಟ್ ದೇರ್ ಆಪಲ್ಸ್ ಆನ್ ದ ಪ್ಲೇಟಲ್ಲಿ ಆಪಲ್ ಇಲ್ವಾ. ಸೊ ಇವೆಲ್ಲ ನೋಡಿ, ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ನಮಗೆ ಅದರದ್ದೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಪದೇ ಬಳಸ್ತಾ ಇರಬೇಕು, ಇದು ಅರ್ಥ ಮಾಡ್ಕೊ. ಫಸ್ಟು ನಿಮಗೆ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಅಂದರೆ ಏನು, ಇಂಗ್ಲೀಷ್ ನಿಮಗೆ ಓದಕ್ಕೆ ಬರೆಯೋಕ್ಕೆ ಬರುತ್ತೆ, ಆದರೆ ಮಾತಾಡ್ಲಿಕ್ಕೆ ಬರಲ್ಲ. ನೀವೇನು ಮಾಡಬೇಕು, ಫಸ್ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಲರ್ನ್,
ಪ್ರಾಕ್ಟೀಸ್. ಈ ಅಂಡರ್ಸ್ಟ್ಯಾಂಡ್ ಅಂದರೆ ಹೇಳಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋದು, ಲರ್ನ್ ಅಂದರೆ ಅದನ್ನು ಕಲಿಯೋದು, ಪ್ರಾಕ್ಟೀಸ್ ಅಭ್ಯಾಸ ಮಾಡೋದು, ಅಭ್ಯಾಸ ಮಾಡ್ತಾ ಮಾಡ್ತಾ ಕಲಿತೀವಿ. ದೆನ್ ಸ್ಪೀಕ್. ಡೈರೆಕ್ಟಾಗಿ ನಾವು ಮಾತಾಡ್ತೀವಿ, ಪದಗಳು ಗೊತ್ತು ಮಾತಾಡ್ತೀವಿ ಅಂತಿಲ್ಲ. ನಾವು ಹೇಳ್ಕೊಡೋದನ್ನು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಲಿಸನ್, ಅಂಡರ್ಸ್ಟ್ಯಾಂಡ್, ಲರ್ನ್, ಸ್ಪೀಕ್. ಓಕೆ, ರೈಟ್. ಸೊ ಇದ್ರದ್ದು ಟೆಸ್ಟ್ ಅಂತ ನಾನು ನಿಮಗೆ ಇದ್ರದ್ದು ಇದು ಕೊಡ್ತೀನಿ. ಇದರಲ್ಲಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಇದ್ರದ್ದು ಟೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟು ಎಲ್ಲ ವೀಡಿಯೋನು ಫಾಲೋ ಮಾಡ್ತಾ ಇರಿ. ನಾನು ಇದು ಕಂಟಿನ್ಯೂಸ್ ಆಗಿ ಎಲ್ಲಿ ಹಾಕ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಅಂದರೆ ಈ ಸೆಂಟೆನ್ಸ್ಗಳನ್ನ ನಿಮ್ಮ ಕೈಲಿ ಹೇಳೋಕ್ಕಾಗುತ್ತಾ, ನಾನು ಇದು ಕನ್ನಡದಲ್ಲಿ ಕೊಡ್ತೀನಿ, ಇದನ್ನು ಇಂಗ್ಲೀಷಲ್ಲಿ ನಿಮ್ಮ ಕೈಲಿ ಹೇಳೋಕ್ಕಾಗುತ್ತಾ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು. ಓಕೆ, ಅವಾಗ ನೀವು ಇದು ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ವೀಡಿಯೋ ಮಾಡಿದಾಗ ನೀವು ಹೇಳೋಕ್ಕಾಗುತ್ತಾ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಆ್ಯಂಡ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕಿದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos. This is Anil Kumar signing off. Bye-bye. Take care.